ಸಾಲು ಸಾಲು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದ ಪ್ರಮೋಷನ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶಿವಣ್ಣ ಇದ್ದಕ್ಕಿದ್ದ ಹಾಗೆ ಅಮೆರಿಕಕ್ಕೆ ಹೋಗ್ತಾರೆ, ಟ್ರೀಟ್ಮೆಂಟ್ಗಾಗಿ ಹೋಗ್ತಾರೆ ಅನ್ನುವಂತಹ ವಿಚಾರ ಸಹಜವಾಗಿ ಅವರ ಫ್ಯಾನ್ಸ್ನಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿತ್ತು. ಯಾವಾಗ ಶಿವಣ್ಣ ಅಮೆರಿಕಕ್ಕೆ ಹೋಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಯಿತು, ದೊಡ್ಡ ಮಟ್ಟದ ಫ್ಯಾನ್ಸ್ ನಿನ್ನೆ ಶಿವಣ್ಣ ಅವರ ನಿವಾಸದ ಎದುರು ಕೂಡ ಜಮಾಯಿಸಿದ್ರು, ಆತಂಕಕ್ಕೊಳಗಾಗಿದ್ರು. ಬೆಂಗಳೂರಿನಲ್ಲೂ ಕೂಡ ಕೆಲ ಅಭಿಮಾನಿಗಳು ಶಿವರಾಜ್ ಕುಮಾರ್ ನಿವಾಸಕ್ಕೆ ಆಗಮಿಸಿ ಆತಂಕದಲ್ಲಿದ್ದಂತಹ ಅಭಿಮಾನಿಗಳಿಗೆ ಸ್ವತಃ ಶಿವರಾಜ್ ಕುಮಾರ್ ಅವರೇ ತಮ್ಮ ಹೆಲ್ತ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅದಾದಮೇಲೆ ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಫ್ಯಾನ್ಸ್ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಾವು ಶಿವಣ್ಣವ್ರಿಗೆ 37 ವರ್ಷದಿಂದ ಅಭಿಮಾನಿಗಳು. ಮನೆ ಮೆಚ್ಚಿದ ಹುಡುಗಿ ಚಿತ್ರದಿಂದನವೇ ಈಗ ಅವರು ಶಸ್ತ್ರಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. 330 ಕೋಟಿ ದೇವರುಗಳ ಪರವಾಗಿ ಅವ್ರ ದೇವರ ಆಶೀರ್ವಾದ ಅವ್ರ ತಲೆ ಮೇಲಿರಲಿ. 6.5 ಕೋಟಿ ಕನ್ನಡಿಗರ ಆಶೀರ್ವಾದನೂ ಅವ್ರ ಮೇಲಿರುತ್ತೆ. ಅವರು ಯಶಸ್ವಿಯಾಗಿ ಹಿಂದೆ ಹೆಂಗೆ ಮಾಡ್ತಿರೋ ಅದೇ ರೀತಿ ಬಂದು ಅಭಿಮಾನಿಗಳಿಗೆ ಪುನರಂಜಿಸಿ ಭೈರತಿ ರಣಗಳ ಥರ ಇನ್ನೂ ಯಶಸ್ವಿ ಚಿತ್ರಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗನ ಉತ್ತುಂಗಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಆಸೆ. ಅವರು ಶುಭವಾಗಲಿ ಅವರಿಗೆ. ನಮ್ಮೆಲ್ಲರ ಪರವಾಗಿ ನಾವು ಮೈಸೂರು, ಮಂಡ್ಯ, ಹಾಸನ್ನು, ಆನೇಕಲ್ಲು, ಟಿ ನರಸೀಪುರ, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಬಂದಿದ್ದೀವಿ ಅಭಿಮಾನಿಗಳು ಸರ್. ಶುಭಾಶಯಕ್ಕೆ ಶಿವಣ್ಣ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಮತ್ತು ಶಿವಣ್ಣ ಅವ್ರಿಗೆ ಅಮೇರಿಕಕ್ಕೆ ಶಸ್ತ್ರಚಿಕಿತ್ಸೆಗೆ ತೆರಳ್ತಾ ಇರೋದ್ರಿಂದ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತಂತ ನಮ್ಮ ಇಡೀ ಅಭಿಮಾನಿಗಳ ತಂಡನೇ ನಾವು ಶುಭ ಹಾರೈಸೋಕ್ಕೋಸ್ಕರ ಹೇಳಿ ಮತ್ತು ಅವ್ರಿಗೆ ಧೈರ್ಯ ತುಂಬಿ ಅವರು ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಮುಂದೂ ಕೂಡ ಎಲ್ಲ ಚಿಕಿತ್ಸೆ ಮುಗಿಸ್ಕೊಬಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಜನಗಳಿಗೆಲ್ಲ ತುಂಬ ರಂಜಿಸಬೇಕು ಅನ್ನೋದೇ ನಮ್ಮ ಆಸೆ. ಮತ್ತು ಎಷ್ಟು ಕೋಟಿ ದೇವರುಗಳಿದಾವೆ ಅಷ್ಟು ಕೋಟಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಅಂತ ನಮಗೆ ತುಂಬ ಸಂಪೂರ್ಣವಾಗಿ ನಂಬಿಕೆ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲ ರೀತಿಯೂ ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಏನು ಆತಂಕ ಪಡೋಂಥ ಯಾವ ವ್ಯವಸ್ಥೆ ಏನೂ ಇರಲ್ಲ. ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ನಾವು ಅವ್ರಿಗೆ ಹುಷಾರಿಲ್ಲ ಅಂತ ಅಲ್ಲೋದು ಬೆಸ್ಟ್ ಆಫ್ ಲಕ್ ಕೇಳೋಣ, ಒಳ್ಳೇದಾಗಲಿ, ಒಟ್ಟು ಬನ್ನಿ. ಅವ್ರನ್ನ ನೋಡಿ ನಮ್ಗೆ ಹಂಗೆ ಅನ್ನಿಸ್ಲೇ ಇಲ್ಲ. ಖುಷಿಯಾಗಿ ಬಂದರು, ಖುಷಿಯಾಗಿ ಮಾತಾಡ್ಸಿದ್ರು ಎಲ್ಲನೂ. ಶಿವಣ್ಣ ಈ ಥರ ಹೋಗಿ ಬರ್ರಿ, ಒಳ್ಳೇದಾಗಲಿ ಅಂದಿದ್ದಕ್ಕೆ ಎಲ್ಲಮ್ಮ ಹೋಗ್ತೀನಿ, ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಆರಾಮಾಗಿದ್ದೀನಿ, ನೀವೆಲ್ಲ ಆರಾಮಾಗಿರ್ರಿ ಅಭಿಮಾನಿಗಳು ಅಂತ ಹೇಳಿದ್ರು. ಅವ್ರು 100 ಕಾಲ ಸುಖವಾಗಿರಲಿ ಅಂತ ನಾವು ಅಭಿಮಾನಿಗಳು ಅಷ್ಟೇ. 24ನೇ ತಾರೀಕು ಅವ್ರಿಗೆ ಆಪ್ರೇಷನ್ ಇರೋದ್ರಿಂದ ಅವತ್ತೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಎಲ್ಲ ಒಳ್ಳೇದಾಗಲಿ ಶಿವಣ್ಣಗೆ ಅಂತ ನಾವೆಲ್ಲ ಅಭಿಮಾನಿಗಳು ಅವ್ರ ಜೊತೆ ಇರ್ತೀವಿ. 30 ವರ್ಷದಿಂದ ಇದ್ದೀವಿ, ಇವಾಗೂ ಇರ್ತೀವಿ, ಮುಂದಕ್ಕೂ ಇರ್ತೀವಿ. ದೊಡ್ಡ ಮನೆಯವ್ರ ಜೊತೆ ನೋಡಿ, ಸಾಮಾನ್ಯವಾಗಿ ಮನೆಯಲ್ಲೇ ಯಾರಿಗಾದ್ರೂ ಒಂದು ಸ್ವಲ್ಪ ಹುಷಾರು, ಏನಾದ್ರು ಸುಸ್ತಾಗ್ತಾಯಿದೆ, ಒಂದು ಡ್ರಿಪ್ಸ್ ಹಾಕ್ಸ್ಕೊಂಡಾಗ ಎಲ್ಲ ಮನೇಲಿರೋ ಫೋನ್ ಮಾಡ್ತಾರೆ, ಏನಾಯಿತು, ಯಾಕೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇತ್ತು. ಈಗ ಶಿವಣ್ಣ ಅವ್ರಿಗೂ ಕೂಡ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಇಡೀ ಕರ್ನಾಟಕವೇ ಅವ್ರ ಹತ್ರ ತಿರುಗಿ ನೋಡುತ್ತೆ ಶಿವಣ್ಣ ಅಂತದಾಗ, ಹ್ಯಾಟ್ರಿಕ್ ಹೀರೋ ಅಂತದಾಗ. ಇವ್ರಿಗೊಂಚೂರು ಅನಾರೋಗ್ಯ ಸಮಸ್ಯೆ ಆಗಿದೆ ಅಂತದಾಗ ಎಲ್ಲರಿಗೂ ಒಂಥರ ಅಳಕಿರುತ್ತೆ, ಏನಾಯಿತು. ನಾವು ಕೂಡ ಕೇಳ್ತಾ ಇರೋದು, ಬೇಗ ಗುಣಮುಖರಾಗಿ ಬರಲಿ, ಅವ್ರು ಹುಷಾರಾಗಿ ಬರ್ತಾರೆ, ಯಾವ ಸಮಸ್ಯೆಯೂ ಇಲ್ಲದೇ ಜನವರಿ 26ಕ್ಕೆ ಇಲ್ಲೇ ಇರ್ತಾರೆ, ಗುಣಮುಖರಾಗೇ ಬರ್ತಾರೆ. ಇನ್ನೂ ಹಲವು ಚಿತ್ರಗಳನ್ನು ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲವೂ ಕೂಡ ಇದೆ. ಬೇಗ ಗುಣಮುಖರಾಗಿ ಬರಲಿ ಅಂತ ಆಶೆ